ಎಲ್ರಿಗೂ ನಮಸ್ಕಾರ. ಇದು ಮಹಾಲಿಂಪುರ್ ಪೊಲೀಸ್ PSI ಕಿರಣ್ ಸತ್ತಿಗಿರಿ ಮಾತಾಡೋದು. ಪ್ರಸ್ತುತವಾಗಿ ನಾವು ಇವಾಗ ಮೀಡಿಯಾದಲ್ಲಿ ಬಂದಿರೋ ಒಳ್ಳೆಯ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಪ್ರೆಸೆಂಟ್ ಆಗಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳ್ಳತನ ಜಾಸ್ತಿ ಆಗ್ತಿರೋದ್ರಿಂದ ಮತ್ತು ಸೈಬರ್ ಫ್ರಾಡ್ ಜಾಸ್ತಿ ಆಗ್ತಿರೋದ್ರಿಂದ, ಅದಕ್ಕಾಗಿ ಈ ಮೂಲಕ ನಮ್ಮ ಪೊಲೀಸ್ ಪ್ರಕಟಣೆ ಏನಪ್ಪಾ ಅಂತಂದ್ರೆ, ರಾತ್ರಿ ಕಳ್ಳತನ ಮತ್ತೆ ಹಗಲು ಕಳ್ಳತನ ಜಾಸ್ತಿ ಆಗ್ತಿದೆ ಈಗ ಇತ್ತೀಚೆಗೆ. ನಮಗೆ ಇವಾಗಿನ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಬಂದ್ರೆ ಜನಗಳು ಸ್ವಲ್ಪ ಜಾಸ್ತಿ ಮೈ ಮರೆತು ಹೊರಗಡೆ ಮಲಗೋದು ಎಲ್ಲ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನೀವು ಪ್ರೆಸೆಂಟ್ ಆಗಿ ಪ್ರಸ್ತುತ ಕಾಲಮಾನದಲ್ಲಿ ನಿಮ್ಮ ಒಡವೆಗಳನ್ನ ಮತ್ತೆ ಹಣಗಳನ್ನ ಊರಿಂದ ನೀವು ಮನೆ ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಅದನ್ನ ದಯವಿಟ್ಟು ನೀವು ಪೊಲೀಸಿಗೆ ತಿಳಿಸಿ, ಆಮೇಲೆ ಅಕ್ಕಪಕ್ಕದಲ್ಲವರಿಗೆ ತಿಳಿಸಿ. ಆಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಡವೆಗಳ ಆಭರಣಗಳಾಗಲಿ ಹಣಗಳನ್ನಾಗಲಿ ಯಾವುದೇ ಕಾರಣಕ್ಕೂ ಮನೇಲಿ ಇಟ್ಬೇಡಿ. ನಿಮ್ ಸೇಫ್ಟಿ ಲಾಕರ್ ಅಂತ ಇರುತ್ತೆ ಬ್ಯಾಂಕಲ್ಲಿ, ಅಲ್ಲಾದ್ರೂ ಅಥವಾ ಬೇರೆ ನಿಮ್ಮ ಹತ್ರ ತಗೊಂಡು ಹೋಗಿ. ಆಮೇಲೆ ಇವಾಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸೈಬರ್ ಫ್ರಾಡ್ ಬರ್ತಾ ಇದೆ ಪ್ರಸ್ತುತವಾಗಿ ಕಾಲಮಾನದಲ್ಲಿ. ಇವಾಗ ಸೈಬರ್ ಲಿಂಕ್ ಫ್ರಾಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇವಾಗ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅಂತ ಅನ್ಕೊಂತೀನಿ. ನಿಮ್ಮ ಮೊಬೈಲ್ ಯಾವುದೇ ತರದ ಅನ್ವಾಂಟೆಡ್ ನೋಟಿಫಿಕೇಶನ್ ಆಗಲಿ, ಯಾವ್ದಾದ್ರು ಆ್ಯಪ್ ಬಂದಿರೋ ಬಗ್ಗೆ ಆಗಲಿ ಅದನ್ನ ಲಿಂಕ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ನೀವು ಅದನ್ನ ಮೊಬೈಲ್ ಅಲ್ಲಿ ನಿಮ್ಮ ಪ್ರಸ್ತುತವಾಗಿ ಇರ್ತಕ್ಕಂಥ ಮೊಬೈಲ್ ಲಿಂಕು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ, ನಿಮ್ ಬ್ಯಾಂಕ್ ಅಕೌಂಟ್ಗೆ ಇರುತ್ತೆ. ನೀವು ಯಾವುದೇ ತರಹದ ಒಂದು ಸಡನ್ ಆಗಿ ನೀವು ಒಂದು ನೋಟಿಫಿಕೇಶನ್ ಅಥವಾ ನೀವು ಲಿಂಕ್ಗೆ ಕ್ಲಿಕ್ ಮಾಡೋದಾಗ್ಲಿ ಅಥವಾ ಟಚ್ ಮಾಡೋದಾಗ್ಲಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಫ್ರಾಡ್ ಮೆಸೇಜ್ ಬರುತ್ತೆ. ಆಮೇಲೆ ನೀವು ನಮಗೆ ಗೌರ್ಮೆಂಟ್ ಜಾಬ್ ಕೊಡಿಸ್ತಾರೆ, ನಮ್ಗೆ ಆ ತರ ಜಾಬ್ ಕೊಡಿಸ್ತಾರೆ ಅಂತ ಹೇಳಿ ನೀವು ಯಾವ್ದಾದ್ರು ಒಂದು ಫೇಕ್ ಕಾಲ್ ಅಥವಾ ಫೇಕ್ ಮೆಸೇಜ್ ಬಂದರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಇಮಿಡಿಯೇಟ್ ಆಗಿ ನಿಮ್ಗೆ ಆ ತರ ಮೆಸೇಜ್ ಬಂದ್ರೆ ನಮಗೆ ಬಂದ್ಬಿಟ್ಟು ಪೊಲೀಸ್ ಠಾಣೆಗೆ ಬಂದು ಒಂದು ಮಾಹಿತಿ ಕೊಡಿ. ನಾವು ಇಮಿಡಿಯೇಟ್ ತುರ್ತಾಗಿ ನಾವು ಅದ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಆಕ್ಷನ್ ಮಾಡ್ತೀವಿ. ಅದೇ ತರನಾಗಿ ಇವಾಗ ನಮ್ಮ ಕಬ್ಬಿನ ಸೀಸನ್ ಆಗಿರೋದ್ರಿಂದ ಟ್ರ್ಯಾಕ್ಟರ್ಗಳು, ಲಾರಿಗಳು ಕಬ್ಬು ತುಂಬಿಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ವಾಹನ ದಟ್ಟಣೆ ಸಂಚಾರ ಜಾಸ್ತಿ ಆಗ್ತದೆ. ಅದಕ್ಕಾಗಿ ತಾವು ವಾಹನ ನಿಯಮಗಳನ್ನ ಪಾಲನೆ ಆಗಲಿ, ಸಂಚಾರ ನಿಯಮಗಳ ಪಾಲನೆ ಮಾಡಲೇಬೇಕಾಗತ್ತೆ. ಮೊದಲನೇದಾಗಿ ನಾವು ಪ್ರತಿ ವರ್ಷನೂ, ಪ್ರತಿ ತಿಂಗಳು, ಪ್ರತಿ ದಿನನೂ ಎಲ್ಲ ಒತ್ತಿ ಹೇಳ್ತಾ ಇರ್ತೀವಿ, ಹೆಲ್ಮೆಟ್ ಅನ್ನ ಧರಿಸಿ ನೀವು ಪ್ರಯಾಣಿಸಿ, ದ್ವಿಚಕ್ರ ವಾಹನದ ಹೆಲ್ಮೆಟ್ ಅನ್ನು ಧರಿಸಿ ಪ್ರಯಾಣಿಸಿ ಅಂತ ನಾವು ಪೊಲೀಸ್ ಪ್ರಕಟಣೆ ಮಾಡ್ತಾನೆ ಇರ್ತೀವಿ. ಹಳ್ಳಿಗಳಿಗೆ ಭೇಟಿ ಕೊಡ್ತಾನೆ ಇರ್ತೀವಿ, ಎಲ್ಲರ ಕಡೆನೂ ಬೈಟ್ನ ಮಾಡ್ತಾನೆ ಇರ್ತೀವಿ. ಅದಕ್ಕಾಗಿ ನಮ್ಮ ಜೀವನ ನಮ್ಮ ಹೆಲ್ಮೆಟ್ ಇಂದ ಉಳಿಸುತ್ತಂತಂದ್ರೆ ನಾವು 1,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಯಾಕೆ ಹೆಲ್ಮೆಟ್ ನ ಬಳಸಿ ನಮ್ಮ ಜೀವನ ಯಾಕೆ ನಾವು ಉಳಿಸ್ಕೋಬಾರ್ದು? ಸಂಚಾರ ವ್ಯವಸ್ಥೆ ಜಾಸ್ತಿ ಆಗ್ತಿದೆ ಇವಾಗ. ಕಬ್ಬಿನ ದಾರಿಗಳು ಆಗಲಿ ಅಥವಾ ಕಬ್ಬಿನ ಟ್ರ್ಯಾಕ್ಟರ್ಗಳಾಗಲಿ ಜಾಸ್ತಿ ಓಡಾಡ್ತಿದ್ದಾವೆ. ಅದಕ್ಕಾಗಿ ನೀವು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸೋದಾಗ್ಲಿ ಅಥವಾ ಹೆಲ್ಮೆಟ್ ಇಲ್ಲದೆ ನಿಷ್ಕಾಳಜಿತನ ಜೋರಾಗಿ ಓಡಿಸೋದಾಗ್ಲಿ ಮಾಡಿದರೆ ನಿಮ್ಮ ಪ್ರಾಣಕ್ಕೆ ನೀವೇ ಹಾನಿಕರಾಗ್ತೀರಾ. ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ, ಈ ಮೂಲಕ ನಮ್ಮ ಮಹಾಲಿಂಪುರ ಪೊಲೀಸ್ ಠಾಣೆ ವತಿಯಿಂದ, ನಮ್ಮ ಸಿಬ್ಬಂದಿಗಳ ವತಿಯಿಂದ ಸಂಚಾರ ನಿಯಮವನ್ನು ಪಾಲಿಸಿ ಹೆಲ್ಮೆಟ್ ಅನ್ನ ಧರಿಸಿಬಿಟ್ಟು ನೀವು ಸಂಚಾರ ಮಾಡಿ. ಅದೇ ತರನಾಗಿ ಕಳ್ಳತನ ಆಗ್ತಿರೋ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಮನೆ ಬಗ್ಗೆ ಗಮನ ಇರಲಿ. ಅದೇ ತರ ಯಾರಾದ್ರೂ ನಿಮ್ಮ ಊರಲ್ಲಿ ಅನುಮಾನಾಸ್ಪದವಾಗಿ ಯಾರಾದ್ರೂ ಬರ್ತಾ ಇದ್ರೆ ಅವ್ರ ಬಗ್ಗೆ ಇಮಿಡಿಯೇಟ್ ಆಗಿ ನಿಮ್ಮ ಬೀಟ್ ಪೊಲೀಸ್ಗೆ ಮಾಹಿತಿ ಕೊಡಿ, ಅಥವಾ ಇಲ್ಲಾಂದ್ರೆ 112 ಕರೆ ಮಾಡಿ ಮಾಹಿತಿ ತಿಳಿಸಿ. ಧನ್ಯವಾದಗಳು. ಮುಧೋಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ಜ್. ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ. ಚಿಕನ್, ತಂದೂರಿ, ಫಿಶ್, ವೆಜ್ ಸ್ನಾಕ್ಸ್ ಗಳ ಆಗರವೇ ಇಲ್ಲಿದೆ. ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನ ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು. ಬೃಹತ್ ಆಸನಗಳ ವ್ಯವಸ್ಥೆ, ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ. ಕಲರ್ಫುಲ್ ಆವರಣ ಗ್ರಾಹಕರ ಮನ ಸೆಳೆಯುತ್ತೆ. A1 ಲಾಡ್ಜಿಂಗ್ ನಲ್ಲಿ ಟಿವಿ, ಫೋನ್, ಸೇಫ್ ಲಾಕರ್, ಸೋಫಾ, ಬೃಹತ್ ಬೆಡ್ಗಳಿರುವ, ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ AC ಮತ್ತು ನಾನ್ AC ರೂಮ್ಗಳಿವೆ. ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.